ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಫ್ರೈಡೇ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ 12:30. ಇವತ್ತು ಬಂದ್ಬಿಟ್ಟು ಚಿಕನ್ ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಚಿಕನ್ ಸಾರು, ಮುದ್ದೆ, ಅನ್ನ ಸೂಪರ್ ಆಗಿರುತ್ತೆ ಅಲ್ಲ, ಫುಲ್ ಬಾಡು ಟಾಪ್. ತುಂಬ ದಿನ ಆಗಿತ್ತು ಸಾರೆಲ್ಲ ಮಾಡಿ, ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಹಾಗೆ ವಿಡಿಯೋನು ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಇವಾಗ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೆಲ್ಲ ಪೀಲ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಮಗು ನನ್ನ ಹೇರ್ ಬ್ಯಾಂಡನ್ನು ಹಾಕೊಂಡು ಬಂದಿದೆ, ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡಿ, ಇವೇ ಹೇರ್ ಬ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡು ಭುಜಾನು. ಸೊ ನನ್ನ ಔಟ್ಫಿಟ್ ಮನೆಯಲ್ಲಿ ನನಗೆ ಲೂಸ್ ಆಗಿ ಟೀ ಶರ್ಟ್ಸ್ ಹಾಕೊಳ್ಳೋಕ್ಕೆ ಇಷ್ಟ, ಸೊ ಅದಕ್ಕೆ ಲೂಸ್ ಟೀ ಶರ್ಟ್ ಹಾಕೊಂಡಿದ್ದೀನಿ. ಇವಾಗ ಕೂದಲುನ ಅಡುಗೆ ಮನೆಗೆ ಬಂದರೆ ಕೂದಲೆಲ್ಲ ಬಿಟ್ಕೊಂಡ್ರೆ ಆಗೋದಿಲ್ಲ ನನಗೆ. ಸೊ ವಾಟ್ ಐ ಡೂ ಇಸ್ ಜಸ್ಟ್ ಟೈಟ್ ಆಫ್ ಈ ಥರ ಟೈ, ಇಲ್ಲ ಅಂದರೆ ಹೇರ್ ಬ್ಯಾಂಡ್, ಇಲ್ಲ ಅಂದರೆ ಕ್ಲಿಪ್, ಯಾವ್ದು ಸಿಗುತ್ತೋ ಅದು, ಹತ್ರಗೆ ಯಾವ್ದು ಸಿಗುತ್ತೋ ಅದು. ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಆ್ಯಂಡ್ ಫೇಸ್ಗೆ ಏನೂ ಹಾಕಿಲ್ಲ, ರೋಸ್ ವಾಟರನ್ನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇದು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಆ್ಯಂಡ್ ನನ್ನ ಮೇಕ್ ಓವರ್ ವಿಡಿಯೋಗೆ ತುಂಬ ಜನ ತುಂಬ ಸ್ವೀಟಾಗಿ ಮೆಸೇಜ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ಗೈಸ್. ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಸೊ ಇದೇ ರೀತಿ ಇನ್ನೂ ವಿಡಿಯೋಸ್ ಮಾಡಬೇಕಾ ನಾನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ರೀಡಿಯೆಂಟ್ಸು ಎಲ್ಲ. ನಾನು ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ನೀವು ಮಸಾಲಾನ ಹುರಿದು ಕೂಡ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ಕೂಡ ರುಬ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಈ ಥರ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಆನಿಯನ್ಸ್ನ ಹಾಕೊತಾ ಇದ್ದೀನಿ. ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಅವಾಗ ನಿಮಗೆ ಕಲರ್ ಬೇರೆ ರೀತಿ ಬರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆಯಿತು. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಫುಲ್ ಬೆಳ್ಳುಳ್ಳಿ ಪೀಲ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಜಿಂಜರ್, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು ಮತ್ತು ಕಡಲೆ ಸ್ವಲ್ಪ, ಆ್ಯಂಡ್ ಸ್ವಲ್ಪ ಗಸಗಸೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು. ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ. ಹಂಗಂಗೆ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಎರಡು ರೀತಿನೂ ಮಾಡ್ತೀನಿ, ಹುರಿದಿನೂ ಮಾಡ್ತೀನಿ ಆ್ಯಂಡ್ ಹಂಗೆ ಡೈರೆಕ್ಟಾಗಿ ಹಾಕಿನೂ ಮಾಡ್ತೀನಿ. ಇವತ್ತು ಹುರಿದು ಮಾಡ್ತಾ ಇದ್ದೀನಿ. ಮಸಾಲೆನ ಎಣ್ಣೆ ಜೊತೆ ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಟು ಅದ್ರದ್ದು ಟೇಸ್ಟೇ ಬೇರೆ ರೀತಿ ಇರುತ್ತೆ. ಆ್ಯಂಡ್ ನೀವು ಮಸಾಲಾನ ಹಾಗೆ ಡೈರೆಕ್ಟಾಗಿ ಹಾಕಿ ರುಬ್ಬಿದ್ರೆ ಅದ್ರದ್ದು ಟೇಸ್ಟ್ ಬೇರೆ ಥರ ಇರುತ್ತೆ. ಇಲ್ಲಿ ನಮ್ಮ ಮಗು ಏನು ಮಾಡ್ತಿದೆ? ಆಟ ಆಡ್ತಾ ಇದೆ. ಮುದ್ದೆ ತಿಂದು ತುಂಬ ದಿನ ಆಗೋದು, ಬರೀ ರೈಸ್ ತಿಂದು ಅದೇನು ರೈಸ್ ತಿಂತಾರೋ ಅಪ್ಪ. ಮುದ್ದೆ ತಿಂದು ತುಂಬ ದಿನ ಆಗೋದು ರೈಸ್, ಅದಕ್ಕೇನೆ ಮುದ್ದೆ ಮಾಡಿಕೊಂಡು ಚಿಕನ್ ಸಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಕೆಲವರು ಚಿಕನ್ ಸಾರಿಗೆಲ್ಲ ಟೊಮೆಟೊ ಹಾಕಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ಒಂದು ಟೊಮೆಟೊನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/2 kg ಮಾಡ್ತಾ ಇದ್ದೀನಿ, ಓಕೆನಾ? ನೀವೇನಾದರೂ 1 kg ಮಾಡ್ತಾ ಇದ್ರೆ ಈ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ತೆಂಗಿನಕಾಯಿ ಹೊಡಿಬೇಕು. ನೀರು, ತೆಂಗಿನಕಾಯಿ ನೀರು. ಅಯ್ಯೋ ಒಡೆದ್ಬಿಟ್ಟೆ ಕಂದ, ಒಡೆದ್ಬಿಟ್ಟೆ, ಸಾರಿ. ನಾನು ಒಡೆದ್ಬಿಟ್ಟು ಹಾಕ್ಬಿಟ್ಟೆ. ಈಗ ತೆಂಗಿನಕಾಯಿ ಬಿಡಿಸ್ಕೊಳ್ಳೋಣ. ನಮ್ಮ ಮಗು ನೋಡ್ತಾ ಇರ್ಬೋದು, ತೆಂಗಿನಕಾಯಿ ಒಳಗಡೆ ನೀರು ಇರುತ್ತಲ್ಲ, ಅದನ್ನು ಕೊಡಮ್ಮ ಅಂತ ಕೇಳ್ತಾ ಇದ್ದು. ನಾನು ಒಡೆದ್ಬಿಟ್ಟೆ ಕಂದ ಅಂತ ಹೇಳ್ತಿದ್ದು, ಪ್ಲೀಸ್ ಕೊಡು ಅಂತ ಅಂತಿದೆ. ಸೊ ತೆಂಗಿನಕಾಯಿ ಎಲ್ಲ ಬಿಡಿಸ್ಕೊಂಡು ಅರ್ಧ ನಾನು ಫ್ರಿಜ್ಜಲ್ಲಿ ಇಟ್ಟು ಅರ್ಧನ ಯೂಸ್ ಮಾಡ್ತಾ ಇದ್ದೀನಿ. ಹಂಗಂಗೆ ಸ್ವಲ್ಪ ಬಿದ್ದಿರೋದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ಬಂದ್ಬಿಟ್ಟು ಚಿಕನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/2 kg ಆಗಷ್ಟಿದೆ ಗೈಸ್.
ವಿವೇಕ್ ನನಗೆ ಚಿಕನ್ ಎಲ್ಲ ತಂದ್ಕೊಟ್ಬಿಟ್ಟು ಅದು ಗಾಡಿ ಮೊನ್ನೆ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ಜ್ಯುವೆಲ್ರೀಸ್ ಎಲ್ಲ ರಿಟರ್ನ್ ಮಾಡೋದಕ್ಕೆ. ಆವಾಗ ಬರ್ಬೇಕಾದ್ರೆ ಗಾಡಿ ಕೆಟ್ಟೋಗ್ಬಿಡ್ತು. ಸೊ ಆವಾಗ ಗ್ಯಾರೇಜ್ ಕೊಟ್ಟಿದ್ದು, ಇನ್ನೂ ಅದು ಸರ್ವಿಸಲ್ಲೇ ಇದೆ. ಸೊ ಅದನ್ನ ಈಸ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಹೋಗೋಕ್ಕೂ ಮುಂಚೆ ಎಲ್ಲ ನನಗೆ ತಂದ್ಕೊಟ್ಬಿಟ್ಟು ಏನೇನಿಲ್ಲ, ಏನೇನು ಬೇಕು ಅಡುಗೆಗೆ ಅಂತೆಲ್ಲ ನೋಡ್ಬಿಟ್ಟು, ಚಿಕನ್ನು ಪಾಪ ಎಲ್ಲ ವಾಶ್ ಮಾಡಿಟ್ಬಿಟ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ ಇರಲಿಲ್ಲ ಅದನ್ನೆಲ್ಲ ತಂದ್ಬಿಟ್ಟು, ಕುಕ್ಕುಂಬರ್ ಅದೆಲ್ಲ ತಂದ್ಕೊಟ್ಬಿಟ್ಟು ಹೋದ್ರು. ಇದನ್ನ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು ಸ್ವಲ್ಪ ಕಿಟಕಿ ಹತ್ರ ಇಟ್ಬಿಡ್ತೀನಿ ಇದನ್ನ, ಸೊ ದಟ್ ತಣ್ಣಗಾಗುತ್ತೆ ನೋಡಿ. ಸೊ ಅದು ತಣ್ಣಗಾಗ್ಲಿ, ರುಬ್ಬಿಟ್ರೆ ಆಗೋಯ್ತು. ಅಷ್ಟರಲ್ಲಿ ನಮ್ಮ ಪಾಪಗೆ ರೈಸ್ಗೆ ಇಟ್ಬಿಡ್ತೀನಿ. ಮತ್ತೆ ನಮಗೆ ಸಾಯಂಕಾಲ ನಾನು ಜಾಸ್ತಿ ಮಾಡ್ಕೋತೀನಿ ನೋಡಿ, ಇಷ್ಟೇ ಸ್ವಲ್ಪ ಸ್ವಲ್ಪ. ಇವಾಗ ರೈಸ್ಗೆ ಇಡ್ತಾ ಇದ್ದೀನಿ. ಸೊ ನಾನು ಈ ಕಡೆ ಸಾರು ಮಾಡೋಷ್ಟರಲ್ಲಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಅದು ಪಾಡ್ಗದಾಗುತ್ತೆ. ನಾನು ಜಾಸ್ತಿ ಏನು ಇಡಕ್ ಹೋಗಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಅದು ಕ್ಲೀನಾಗಿ ಕುಕ್ ಆಗುತ್ತೆ. ಒಂದು 2 ಸತಿ ತಿರುಗಿಸ್ಬೇಕಾಗುತ್ತೆ ಅಷ್ಟೇನೆ, ಅದಾದ್ಮೇಲೆ ಕ್ಲೀನಾಗಿ ಕುಕ್ ಆಗ್ಬಿಡುತ್ತೆ. ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ನೆನ್ನೆಲ್ಲ ಒರೆಸಿದ್ದೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಏನು ಒರೆಸೋದೇನಿಲ್ಲ, ಜಸ್ಟ್ ಕಸ ಹೊಡ್ಕೊಂಡ್ಬಿಟ್ರೆ ಆಗೋಯ್ತು, ಕ್ಲೀನ್ ಅಷ್ಟೇ. ಅದಾದ್ಮೇಲೆ ನಮ್ಮ ಪಾಪಕ್ಕೆ ಸ್ವಲ್ಪ ರೆಡಿ ಮಾಡಬೇಕು, ಊಟ ಮಾಡಿಸ್ಬಿಟ್ಟು ತಾಕಿ ಮಾಡಿಸ್ಬೇಕು. ತುಂಬ ಲೇಟಾಗಿ ಮಲ್ಕೊತಾ ಇದ್ದಾನೆ ಈ ನಡುವೆ ಗೈಸ್. ಲೈಕ್ ಹಿಲ್ ಸ್ಲೀಪ್ ಅಟ್ 4 o'clock ಅಂಡ್ ವಿಲ್ ವೇಕಪ್ ಅಟ್ 7 ಆ ಥರ. ಸೊ 3 o'clock ಮಲ್ಕೊಂಡ್ರೆ ಆರಾಮಾಗಿ 6 o'clock ಇದ್ದೋಲ್ಲ. ಡಸ್ಟ್ಬಿನ್ ಹಾಕ್ಬೇಕಂತೆ ನೋಡಿ ಗೈಸ್. ಗುಡ್ ಬಾಯ್. ಎಲ್ಲಿ ಸಿಕ್ತು ಕಸ ನಿಮ್ಗೆ? ಏನ್ ಕಸ ಸಿಕ್ತು? ಅಲ್ಲಿತ್ತಾ? ಸರಿ ಯಾಕೆ ತೆಗ್ದು ಬಿಟ್ಟಿದ್ಯಾ ಇದನ್ನ? ಡಾಲ್ ಸೊಪ್ಪು, ಬೇಬಿ ಸೊಪ್ಪು ಬೀಳ್ತೀಯ. ನನ್ನ ಕೆಲಸ ಏನಂದ್ರೆ ನಮ್ಮ ಮಗುನ ಮುದ್ದು ಮಾಡ್ತಾ ಇರ್ತೀನಿ, ಕಚ್ತೀನಿ ಜಾಸ್ತಿ. ಚೀಕ್ಸು, ಕೈ ಏನೋ ಬಿಡಲ್ಲ, ಎಲ್ಲ ಕಚ್ತಾ ಇರ್ತೀನಿ. ಫಸ್ಟು ಬಂದ್ಬಿಟ್ಟು ನಮ್ಮ ಅಣ್ಣ ಮಗಳು ಇದ್ಲು ದಾನ್ವಿ ಅಂತ, ಅವಳು ಅಂದರೆ ನನಗೆ ತುಂಬ 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 ಇಷ್ಟ. ಅವಳು ಚಬ್ಬಿ ಆಗಿದ್ಲು. ಅವಳು ನಮ್ಮ ಮನೆಗೆ ಕರ್ಕೊಂಬರೋದು, ಆಟ ಆಡ್ಸೋದು, ಕಚ್ಚೋದು, ಅಳಿಸೋದು ಇದೇ ಥರ ಮಾಡ್ತದೆ. ಇವಾಗ ನನ್ನ ಮಗುಗೆ ಕಚ್ತೀನಿ ನಾನು. ಅಯ್ಯೋ, ನನಗೆ ಮಕ್ಕಳಂದ್ರೆ ಒಂಥರ ಹುಚ್ಚು. ಮಕ್ಕಳಂದ್ರೆ ತುಂಬ 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 ಇಷ್ಟ ನನಗೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಇಷ್ಟ ನನಗೆ ಮಕ್ಕಳಂದ್ರೆ. ಸೊ ನನಗೆ ಬೇಬೀಸ್ ಅಂದರೆ ತುಂಬ ಇಷ್ಟ ಗೈಸ್. ಸೊ ನನ್ನ ಲಿಪ್ಸ್ಟಿಕ್ ಚೆನ್ನಾಗಿದೆಯಾ? ಶೇಡ್ ಚೇಂಜ್ ಮಾಡಿದ್ದೀನಿ. ಈ ಶೇಡ್ ಬಂದ್ಬಿಟ್ಟು ಫೈರಿ ಬೆರಿ ಅಂತ, ಶುಗರ್ ಲಿಪ್ಸ್ಟಿಕ್ಸ್ದು. ಚೆನ್ನಾಗಲ್ಲ? ನನಗೆ ಮನೆಯಲ್ಲಿ ಈ ಥರ ಲೂಸ್ ಟೀ ಶರ್ಟ್ಸ್ ಹಾಕೊಳ್ಳೋದೇ ಇಷ್ಟ. ಟೈಟ್ ಫಿಟ್ಟಿಂಗ್ ಎಲ್ಲ ಹಾಕೊಂಡು ಕಂಫರ್ಟಬಲ್ ಇರೋದಿಲ್ಲ. ನಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಅದನ್ನ ಹಾಕೋಬೇಕಲ್ವಾ. ಸೊ ಅದಕ್ಕೆ ನನಗೆ ಇದೇ ಥರ ಲೂಸ್ ಟೀ ಶರ್ಟು, ಶಾರ್ಟ್ಸು ಮನೆಯಲ್ಲಿ ಇದೇ ಥರ. ಆ್ಯಂಡ್ ಸೊ ಅದರಿಂದ ನನಗೆ ಏನು ಕಂಫರ್ಟ್ ಅನ್ಸುತ್ತೆ ನಾನು ಅದನ್ನು ಹಾಕೋತೀನಿ. ಆ್ಯಂಡ್ ನನಗೆ ಯಾವ ಥರ ಇರಬೇಕು ನಾನು ಆ ಥರ ಇರ್ತೀನಿ. ಸೊ ದಟ್ಸ್ ಹೌ ಐ ಆಮ್. ಸೊ ಇವಾಗ ಇದು ತಣ್ಣಗೆ ಆರಬೇಕು ಗೈಸ್ ಫುಲ್ಲು. ಅದಾದ್ಮೇಲೆ ನಾವು ರುಬ್ಕೊಳಕ್ಕಾಗೋದು. ಸೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಬೇಕಿತ್ತು, ಸೊ ಅದನ್ನೆಲ್ಲ ಇವಾಗ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೆ, ಒಗ್ಗರಣೆಗೆ ಬೇಕಲ್ಲ. ಸೊ ಇದು ಸ್ವಲ್ಪ ಬೆಚ್ಚಗಿದ್ದಂಗೆನೆ ಏನು ಮಾಡೋಣ, ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಮಸಾಲ ಪೌಡರ್ ಅಂತ ಅಂದ್ರೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಮಸಾಲ ಪೌಡರ್ಸು ಅದೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ, ಬಿಕಾಸ್ ಆಚೆ ಇಟ್ಟರೆ ಫುಲ್ ಬೂಸ್ಟ್ ಹಿಡಿಯುತ್ತೆ. ಈ ಮನೆ ಸ್ವಲ್ಪ ಹಂಗೆ ಏನು ಮಾಡೋಕ್ಕೂ ಆಗಲ್ಲ. ಸೊ ಇವಾಗ ಇದನ್ನ ಹಂಗೆ ಬೆಚ್ಚಗಿರುತ್ತಲ್ಲ ಅವಾಗನೇ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ನೀವು ಫುಲ್ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ಏನಾಗುತ್ತದೆ, ಸ್ವಲ್ಪ ಸೀದೋಗಿರೋ ಥರ ಆಗುತ್ತೆ ಪೌಡರ್. ಸೊ ಅದಕ್ಕೆ ಫುಲ್ ಬಿಸಿ ಇರಬೇಕಾದ್ರೆ ಹಾಕೊಳಕ್ಕೆ ಹೋಗ್ಬೇಡಿ, ಓಕೆನಾ ಗೈಸ್. ಇವಾಗ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಕಾಯಿ, ಆಮೇಲೆ ನೀವೇನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಆ ಮಸಾಲನೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ಬರ್ತೀನಿ. ಸೊ ಗೈಸ್ ನೋಡ್ತಾ ಇರ್ಬೋದು, ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಸಣ್ಣದಾಗೆ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇಲ್ಲಿ ಮಗು ಬರೋದು, ಫ್ರಿಜ್ ತೆಗೆಯೋದು, ಬರೋದು, ಫ್ರಿಜ್ ತೆಗೆಯೋದು. ನೋಡಿ ಫ್ರಿಜ್ ಒಳಗಡೆ ಹೋಗ್ತಾ ಇದ್ದೇನೆ.
ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ಪಾತ್ರೆನಲ್ಲೂ ಮಾಡ್ಬೋದು, ಕುಕ್ಕರಲ್ಲೂ ಮಾಡ್ಬೋದು, ಬಟ್ ನಾನು ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಗ್ಯಾಸ್ ಲೈಟರು ಇದ್ದಿದ್ದ ಕಡೆ ಇರೋದೇ ಇಲ್ಲ. ನಮ್ಮ ಮಗು ಎತ್ಕೊಂಡು ಆಟ ಆಡ್ತಾ ಇರೋದು ಗ್ಯಾಸ್ ಲೈಟರಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಮೇಲೆ ಎತ್ತಿಕ್ಬಿಡ್ತೀನಿ ಹಿಂಗೆ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಹಾಫ್ ಜಾರ್ ಆಗೋಷ್ಟು ಮಸಾಲ ಆಗಿದೆ. ಮಸಾಲ ಜಾಸ್ತಿನೇ ಇದೆ, ಅಂದ್ರೆ ಕರೆಕ್ಟ್ ಆಗುತ್ತೆ ಹಾಫ್ ಕೆಜಿಗೆ. ಅದೇ ನೀವೇನಾದ್ರೂ 1 kg 2 kg ಮಾಡ್ತಿದ್ದೀರಾ ಅಂತ ಅಂದ್ರೆ ಮಸಾಲ ಐಟಮ್ಸ್ನೆಲ್ಲ ಜಾಸ್ತಿ ಡಬಲ್ ಮಾಡ್ಕೊಳ್ಳಿ. ಈರುಳ್ಳಿ 3 ಟೊಮ್ಯಾಟೊ 1-2 ಮತ್ತೆ ಮಸಾಲ ಏನೇನಿರುತ್ತೆ ನೋಡಿ ಅದನ್ನೆಲ್ಲ ಜಾಸ್ತಿ ಹಾಕೊಂಡ್ರೆ ಆಗ ಜಾಸ್ತಿ ಆಗುತ್ತೆ ಮಸಾಲ. ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಜಾಸ್ತಿ ಹಾಕೋಬೇಕು. ಇವಾಗ ಇದು ಕಾದಿದೆ. ಸೊ ಈಗ ಇದು ಕಾದಿದೆ ಗೈಸ್, ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ನಾನು ಚಾಪ್ ಮಾಡಿ ಇಟ್ಕೊಂಡು ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ಸ್, ಅದನ್ನ ಆ್ಯಡ್ ಮಾಡ್ತೀನಿ. ಒಗ್ಗರಣೆ ಆಯಿಲ್ ಏನು ಜಾಸ್ತಿ ಹಾಕೋಬೇಕಂತಲ್ಲ ಏನಿಲ್ಲ, ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ. ಇವಾಗ ಚಿಕನ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಸೊ ಈಗ ಆಯಿಲ್ ಫ್ರೈ ಮಾಡ್ಕೊಳ್ಳೋಣ ಚಿಕನ್. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ಚಿಕನ್ ಅಲ್ಲಿ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಎಲ್ಲ ಅಂತ ಅಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚಿಕನ್. ಸೊ ಚಿಕನ್ ಸಾರು ಅಲ್ಲಿ ಕಚ್ಕೊಬಿಟ್ಟು. ಸೊ ನನಗೆ ಚಿಕನ್ ಸಾರು ಜೊತೆ ಮುದ್ದೆ ತುಂಬಾ ಇಷ್ಟ. ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ, ರೈಸ್ ಇಷ್ಟ ಆಗಲ್ಲ. ಇದಕ್ಕೆ ನೋಡಿ ನಿಮಗೆ ಚಿಕನ್ ರೈಸ್ ಬೇಕಾ? ಓಕೆ, ನಿನ್ಗೋಸ್ಕರ ಮಾಡ್ತಿದ್ದೀನಲ್ಲ. ಇಲ್ಲಿ ಹಾಯ್ ಮಾಡು. ಹಾಯ್ 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 ಗೈಸ್. ಹೌ ಆರ್ ಯು ಆಲ್? ಐ ಲವ್ ಯು ಅಲ್ಲ, ಹೌ ಆರ್ ಯು ಅಂತ ಕೇಳು. ಗುಡ್ ಆಫ್ಟರ್ನೂನ್. Okay, those are clouds. Mommy, look, flowers. Yeah, baby. ನಾನು ಹೇಳ್ದಂಗೆ ಪಾಡ್ಗದಾಗ್ತಾ ಇದೆ. ನಾನು ನೋಡ್ತಾನೂ ಇಲ್ಲ, ಕಡಿಮೆ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಸೌಂಡ್ ಕಾಣಿಸ್ತಿಲ್ಲ. 1 2 3 4 5 ಸ್ವಲ್ಪ ತಿನ್ನಿಸ್ಕೊಂಡ್ಬಿಡ್ತೀನಿ. ಜಾಸ್ತಿ ಅಗ್ಲಗ್ಲು ಮಾಡಕ್ ಹೋಗಲ್ಲ, ಬೇಬಿಗೆ ತಿನ್ನಕ್ಕಾಗಲ್ಲ ಅಂತ. ಆದಷ್ಟು ಜಾಸ್ತಿ ಅಗ್ಲು ಇರಲ್ಲ, ಜಾಸ್ತಿ ಮೆತ್ತಿಗೂ ಪಾಯಸ ತರ ಇರಲ್ಲ, ಮೀಡಿಯಮ್ ಆಗಿ ಮಾಡ್ತೀನಿ. ಸೊ ಮಸಾಲೆ ಎಲ್ಲ ಹಾಕಾಯ್ತು ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಹಸಿ ವಾಸನೆ ಏನಿದೆ ಅದನ್ನೆಲ್ಲ ಹೋಗಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ವಿಸಿಲ್ ಹಾಕೊಂಡು ಕೂಗ್ಸ್ಕೊಬೇಕು. ಗೈಸ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕನೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಕಡಿಮೆ ಇದೆ ಆ್ಯಂಡ್ ಖಾರ ಎಲ್ಲ ಕರೆಕ್ಟಾಗಿದೆ, ಸೂಪರ್ ಆಗಿದೆ. ಉಪ್ಪು ಕಡಿಮೆ ಇತ್ತು, ಸೊ ಅದಕ್ಕೆ ಉಪ್ಪು ಹಾಕೊಂಡಿದ್ದೀನಿ. ಇವಾಗಿದ್ದೀನಿ ಏನು ಮಾಡೋಣ ಅಂತ ಅಂದರೆ ಕುಕ್ಕರ್ ಹಾಕ್ಬಿಟ್ಟು 1 2 3 ವಿಸಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ ಸಾರು. 2 ವಿಸಿಲ್ ಹೊಡೆದ್ಬಿಟ್ರೆ ಆಗೋಯ್ತು. ಸ್ವಲ್ಪ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು, ಅವಾಗ ಇನ್ನು ಕ್ಲೀನ್ ಆಗಿಬಿಡುತ್ತೆ. ಸೊ ನನಗೆ ಗಲೀಜಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಅವಾಗ ಹಂಗಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಕೆಲಸ ಇರೋದಿಲ್ಲ. ಊಟ ಆದಮೇಲೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ಕುಕ್ಕರ್ಗೆ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ. ಇಲ್ಲ ಊಟ ಆದಮೇಲೆ ಹೊಟ್ಟೆ ತುಂಬಿರುತ್ತೆ, ಆವಾಗ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ಮಾಡ್ಕೊಂಡ್ಬಿಟ್ರೆ ಈಸಿ. ಸೊ ಅಂದ್ಬಿಟ್ಟು ನಾನು ಇವಾಗೆಲ್ಲ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಪ್ರೇ ಮಾಡ್ಕೊಂಡೆ. ಗೈಸ್ ಆಗೋಯ್ತು. ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿಬಿಟ್ಟೆ ನೋಡಿ, ತುಂಬ ಕ್ಲೀನಾಗಿ ನೀಟಾಗಿದೆ. ಎಲ್ಲ ಆಗೋಗ್ಬಿಟ್ಟಿದೆ ಸ್ಲ್ಯಾಬ್ ಕ್ಲೀನಿಂಗು. ಸ್ವಲ್ಪ ಏನೋ ತಂದಿದ್ದಾರೆ, ಇದು ಸ್ವಲ್ಪ ಬಿಡಿಸ್ಕೋಬೇಕು. ಕುಕ್ಕುಂಬರು ಮತ್ತು ಹಸಿಮೆಣಸಿನ್ಕಾಯಿ, ಕುಕ್ಕುಂಬರ್, ಲೆಮನ್ ಇದೆ. ಏನೇನು ಇರಲ್ಲ ವಿವೇಕೆ ತೊಗೊಂಡ್ಬಂದು ಕೊಟ್ಬಿಡ್ತಾರೆ ನನಗೆ. ತೊಟ್ಟನ್ನ ಎಲ್ಲ ಬಿಡಿಸಿಟ್ಕೊಂಡ್ರೆ ತುಂಬ ದಿನ ಇರುತ್ತೆ, ಇಲ್ಲಾಂದರೆ ಒಂಥರ ಆಗ್ಬಿಡುತ್ತೆ.
ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಹಂಗೆ ಸ್ಟೋರ್ ಮಾಡಲ್ಲ. ಮೆಣಸಿನ್ಕಾಯ್ದು ತೊಟ್ಟಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಅವಾಗ ನಿಮಗೆ 15 to 20 days ಬರುತ್ತೆ. ಸೊ ಮೆಣಸಿನ್ಕಾಯ್ದು ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗೇ ಚೆನ್ನಾಗಿರುತ್ತೆ. ತೊಟ್ಟನ್ನೆಲ್ಲ ಹಾಗೆ ಇಟ್ಬಿಟ್ಟು ನೀವು ಬ್ಯುಸಿ ಇದ್ದೀರಾ ಅಂತ ಒಬ್ರೊಬ್ರು ಹಂಗೆ ಸ್ಟೋರ್ ಮಾಡಿಬಿಡ್ತೀರಾ. ಸೊ ಆವಾಗ ಏನಾಗುತ್ತೆ ಅಂತ ಅಂದರೆ ಕೊಳ್ತ್ಕೊಂಡಂಗೆ ಆಗ್ಬಿಡುತ್ತೆ, ಯೂಸ್ ಮಾಡೋದಕ್ಕಾಗಲ್ಲ. ನೋಡಿ ನಾನು ಆಟಾಡ್ಸೋದಲ್ಲ, ಇವನೇ ನನ್ನ ಆಟಾಡ್ಸ್ಬಿಡ್ತಾನೆ. ಬಾಯ್ ಕಚ್ಬಿಡ್ತೀನಿ ನಿನ್ನ. ನಾನು ಕಚ್ಬಿಟ್ಟೆ. ಬೇಡ ನೀನ್ ನಂಗೆ ಕಚ್ಚಿದ್ರೆ ಚೆನ್ನಾಗಿರಲ್ಲ ಚಿನಿ. ನಾನು ನಿನಗೆ ಕಚ್ಚಿದ್ರೆ ನೀನ್ ತುಂಬಾ ಕ್ಯೂಟ್. ಈಗ ಕಸ ಹೊಡೆದು ಬಿಟ್ರೆ ಎಲ್ಲ ಆಗೋಗ್ಬಿಡುತ್ತೆ. ಸರಿ, ಎಲ್ಲ ಕಸ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ಗೈಸ್ ಆಲ್ಮೋಸ್ಟ್ ಸ್ಟೀಮ್ ಔಟ್ ಆಗಿದೆ ನೋಡಿ. ಈಗ ತೆಗೆದುಕೊಳ್ಳೋಣ. ತೆಗಿತಾ ಇದ್ದೀನಿ ನೋಡಿ. ವಾವ್, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಜಿಡ್ಡೆಲ್ಲ ಬಿಟ್ಕೊಂಡಿದೆ. ನೋಡ್ತಿದ್ದೀರಾ? ಇವಾಗ ನೀವು ಬೇಕಾದ್ರೆ ಕಾಯಿಸ್ಕೋಬೋದು. ತೆಳು ಆಯ್ತಪ್ಪ ಅಂತಂದರೆ ಕಾಯಿಸ್ಕೋಬೋದು. ನನಗೆ ಸ್ವಲ್ಪ ತೆಳು ಆಯಿತು ಅಂತ ಅನ್ನಿಸ್ತಿದೆ. ಸೊ ಏನು ಮಾಡ್ತೀನಿ, ಒಂದು 5 ನಿಮಿಷ ಕಾಯಿಸ್ಕೋತೀನಿ. ನೀವು ಚಿಕನ್ ಬೆಂದಿದೆಯಾ ಅಂತಲೂ ನೋಡ್ಕೋಬೋದು ಈ ಟೈಮಲ್ಲೇ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಚಿಕನ್ ಎಲ್ಲನೂ, ಸಖತ್ತಾಗಿ ಬೆಂದಿದೆ. ನೀವು ಆವಾಗಲೇ ನೋಡ್ಬೋದು ಎಷ್ಟು ತೆಳು ಹೋಯ್ತು ಅಂತ. ಇವಾಗ ನೋಡ್ತಾ ಇರ್ಬೋದು. ನೀವು ಎಷ್ಟು ಕುದಿಸ್ತೀರಾ ಅದ್ರ ಮೇಲೆ ಕನ್ಸಿಸ್ಟೆನ್ಸಿನೂ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ಸ್ ಅ ಕಾಯಿನ್ ಬೇಬಿ. ಗಿವ್ ಮಿ. ಬಾಯಲ್ಲಿ ಹಾಕೊಂಡ್ಬಿಡ್ತೀಯ. ಗಿವ್ ಮಿ. ಎಲ್ಲಿ ಸಿಕ್ತು? ಫ್ಲವರ್ ಮೇಲಿತ್ತಾ? ಸೊ ಹಬ್ಬಕ್ಕೆ ತೋರಣ ಎಲ್ಲ ಹಾಕಿದ್ದೆ ಗೈಸ್, ಅದನ್ನೆಲ್ಲ ತೆಗೆದೆ. ಇವಾಗ ಅದನ್ನ ಇಟ್ಕೊಂಡು ಆಟಾಡ್ತಿದ್ದಾನೆ ನೋಡಿ. ತೋರಣ ಎಲ್ಲ ಇಟ್ಕೊಂಡು ಜಂಪ್ ಹೊಡಿತಾರೆ. ಹಿಂಗೆ ಆಡ್ತೀಯ? ತೋರಿಸು. ಓ ವಾ, ವೆರಿ ಗುಡ್. ನಾನಾ? ಆಮೇಲೆ ಹಿಂಗ. ಸರಿ, ನೀನು ಆಟ ಆಡ್ಕೊ. ನಾನು ಊಟ ಹಾಕೊಂಡ್ಬರ್ತೀನಿ. ರೆಡಿಯಾಗಿ ಕೂತ್ಕೋ, ಓಕೆನಾ? ಗೈಸ್ ಇವಾಗ ಊಟ ಮಾಡಿಸ್ಬಿಡ್ತೀನಿ. ಫೋನ್ ಕೊಡಬೇಕು, ಇಲ್ಲಾಂದ್ರೆ ನೋಡಿ ಗಿಮ್ಮಿ ಅನ್ನತ್ತೆ. ಗೈಸ್ ಇವಾಗ ಪಾಪ ಊಟ ಮಾಡ್ಸಾಯ್ತು. ಇವಾಗ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀರನ್ನು ಹಾಕೊಂಡಿದ್ದೀನಿ, ಅದು ಕುದಿಬೇಕು. ಇಲ್ಲಿದೆ ರಾಗಿ ಹಸಿಟ್ಟು. ಇದರಲ್ಲಿ 1 ಕಪ್ ಹಾಕೋತೀನಿ. 1 ಕಪ್ ಹಾಕೊಂಡು 1 ಮುದ್ದೆ ಆಗುತ್ತೆ. ಸೊ ಇವಾಗ ಅದು ಕುದೀಲಿ. ಏನಪ್ಪ ಅಂತಂದ್ರೆ ಸ್ವಲ್ಪ ನೀರು ಮತ್ತೆ ಪೌಡರ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗಬಾರ್ದು ಅಂತ ಈ ಥರ ಮಾಡ್ತಾರೆ. ನಾನು ಇದೇ ಪ್ರೊಸೀಜರಲ್ಲೇ ಮುದ್ದೆ ಮಾಡೋದು. ಸ್ವಲ್ಪ ಪೌಡರನ್ನ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈ ನೀರಿಗೆ ನೋಡಿ ಈ ವಾಟರ್ನ ಸ್ಲರಿ ಥರ ಆ್ಯಡ್ ಮಾಡ್ಕೊಳ್ಳೋಣ. ಅದು ಕುದಿಬೇಕಾದ್ರೆ ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಹಿಟ್ಟಿನ ಕೋಲ್ ಇರುತ್ತಲ್ಲ ಅದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದ್ಯಾ? ನೋಡ್ತಿದ್ದೀರಾ? ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ದಿರಂಗೆ ಮುದ್ದೆನ ಈ ರೀತಿ. ಒಂದೇ ಮುದ್ದೆ ಅಲ್ವಾ ಮಾಡ್ತಾ ಇರೋದು. ಗಂಟು ಇಲ್ದಿರಂಗೆ ಫುಲ್ಲು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಶಕ್ತಿ ಬಿಟ್ಟು ಏನೋ ಕಲಿಸ್ಬೇಕು. ಸೊ ಇದು ಇವಾಗ ಬೇಯ್ಲಿ. ತಟ್ಟೆಲಿ ಮುಚ್ಚಿ ಆದ್ರೂ ಬೇಯಿಸ್ಕೋಬಹುದು, ಇಲ್ಲ ಅಂತಂದ್ರೆ ಹಂಗೇನು ಬೇಯಿಸ್ಕೋಬಹುದು. ಸ್ವಲ್ಪ ನೀರು ಮತ್ತೆ 1 ಸ್ಪೂನನ್ನು ಹಾಕೊಂಡು ಇಟ್ಕೊಂತೀನಿ. ಮುದ್ದೆ ತೊಳ್ಸೋದಕ್ಕೆ ಬೇಕಲ್ಲ. ನೀರು ಮಾಡಿಕೊಂಡು ಹಿಂಗೆ ಉಪ್ಪಬೇಕು. ಅವಾಗ ನಿಮಗೆ ಮೆತ್ತಬಾರ್ದು. ನೋಡಿ ಮೆತ್ತುತ್ತಾ ಇಲ್ಲ. ಸೊ ಇವಾಗ ಆಗಿದೆ ಅಂತ ಅರ್ಥ. ಮೆತ್ತಬಾರ್ದು ನೋಡಿ, ಮೆತ್ತುತ್ತಾನೆ ಇಲ್ಲ. ಗೈಸ್ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿದೆ. ಇದು ಸೈಡಲ್ಲಿರೋದನ್ನೆಲ್ಲನೂ ಈ ಥರ ತೆಗೆದುಕೊಂಡ್ಬಿಡೋಣ.
ಇವಾಗ ಇದನ್ನ ಇದಕ್ಕೆ ಹಾಕೋತೀನಿ. ಹಲೋ ಸ್ಪೂನನ್ನು ನೀರು ಮಾಡಿಕೊಂಡು ಈ ರೀತಿ ಎಲ್ಲ ಬಿಡಿಸ್ಕೊಳ್ಳೋಣ. ಅದಕ್ಕೆಲ್ಲ ಸ್ಟಿಕ್ ಆಗಿಬಿಟ್ಟಿರುತ್ತಲ್ಲ, ಸೊ ಹಾಗಾಗಿ ಸೊ ಕೈನ ಸ್ವಲ್ಪ ನೀರು ಮಾಡಿಕೊಂಡು ಈ ರೀತಿ ಒತ್ಕೋಬೇಕಾಗುತ್ತೆ. ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ಅಮ್ಮ ಬಿಸಿ ಇದೆ, ಹುಷಾರು. ಓಕೆ ಕಂದ. ಸೊ ಇವಾಗ ನಾನು ಲೆಫ್ಟ್ ಹ್ಯಾಂಡ್ನು ವಾಶ್ ಮಾಡಿಕೊಂಡೆ. ಹಲೋ ಎಸ್ ಬೇಬಿ. ಸೊ ಈ ರೀತಿ ನಾನು ಮುದ್ದೆನ ಕಟ್ಕೋತೀನಿ. ಪ್ಲೀಸ್. It's not there, baby. I need to get it. I want jolly mom. ಸೊ ಗೈಸ್ ನೋಡ್ತಿದ್ದೀರಾ, ಮುದ್ದೆ ರೆಡಿ ಆಗಿದೆ. ಈಗ ನಾನು ಇಟ್ಕೋತಾ ಇದ್ದೀನಿ. ಪರ್ಫೆಕ್ಟ್ ಅಲ್ಲ ನೋಡಿ. ಇವಾಗ ಚಿಕನ್ ಸಾರನ್ನು ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಬಿಸಿ ಬಿಸಿ ತಿನ್ಬಿಡ್ಬೇಕು, ಇಲ್ಲ ಅಂದರೆ ಆಗಲ್ಲ. ನೋಡಿ ಗೈಸ್ ರೆಡಿ ಆಗಿದೆ. ಹೋಗ್ಬಿಟ್ಟು ಇವಾಗ ಬ್ಯಾಟಿಂಗ್ ಮಾಡೋಣ. ಸೊ ಫಸ್ಟು ಸಾರನ್ನ ಈ ಥರ ಅದ್ಕೊಂಡು ಆಮೇಲೆ ಈ ಥರ ಮಾಡಿಕೊಂಡು ಹಿಂಗೆ ಸಾರಲ್ಲಿ ಡಿಪ್ ಮಾಡಿ ಗುಳುಮ್ ಅಂತ ನುಂಗೋದು. ಆಹಾ, ಏನು ಟೇಸ್ಟ್ ಇದೆ ಗೊತ್ತಾ ಗೈಸ್, ಬಿಸಿ ಬಿಸಿ. ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು, ಒಂಚೂರು ಗಂಟಿಲ್ಲ, ಏನೂ ಇಲ್ಲ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೆಲ್ಲರೂ ಸಿಗ್ತೀನಿ. ಹೊಸ ಕಂಟೆಂಟು, ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.